ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಏನಪ್ಪ ಅಂದರೆ ನಾಳೆ ಕೆ ಯಾರ್ಯಾರು ಹೋಗಬೇಕು ಮತ್ತು ಯಾರ್ದು ವೆರಿಫಿಕೇಷನ್ ಇರುತ್ತಾ ಮತ್ತು ಯಾರ್ದು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅದೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಕೇಳಿ. ಮತ್ತು ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡೋಕತ್ತೆ ಅವ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನಾದರೂ ಅಪ್ಡೇಟ್ ಬಂದರೆ ನಾನು ಹೇಳ್ತೀನಿ. ಇವಾಗ ಫಸ್ಟ್ ಏನಂದರೆ ಡಾಕ್ಯುಮೆಂಟ್ ನಾಳೆ ಕೆ ಯಾರ್ಯಾರು ಹೋಗ್ಬೇಕು ಅನ್ನೋದು ಫಸ್ಟ್ ಹೇಳ್ತೀನಿ ನೋಡಿ. ಇವಾಗ ಇದನ್ನು ಚೆಕ್ ಮಾಡ್ಕೊಂಡಿರಲ್ಲ ನೀವು. ಫಸ್ಟ್ ಏನು ಮಾಡಾಕತ್ತೆ ಅಂದರೆ ಅವರು ಚೆಕ್ ಮಾಡ್ಕೊಳ್ಳೋ ಕರೆಕ್ಟಾಗಿ ಚೆಕ್ ಮಾಡ್ಕೊಳಕತ್ತಿಲ್ಲ. ಏನೋ ಇಲ್ಲಿ ಎಂಟ್ರ್ ಅಪ್ಲಿಕೇಶನ್ ನಂಬರ್ ಇರ್ತದಲ್ಲ, ಅಲ್ಲಿ ಬೇರೆ ನಂಬರ್ ಹಾಕತ್ತೀರಿ ನೀವು. ಸಿಟಿ ಅಪ್ಲಿಕೇಶನ್ ನಂಬರ್ ಹಾಕತ್ತೀರಿ, ಅಲ್ಲಿ ಅದು ನಂಬರ್ ಆ ನಂಬರ್ ಹಾಕಬಾರ್ದು. ಏನಪ್ಪ ಅಂದರೆ ಇಲ್ಲಿ ನಂಬರ್ ಹಾಕಿದ್ದೀನಿ ನೋಡಿ, ನಾನು ಹಾಕಿದ್ದು ಚೆಕ್ ಮಾಡಿದ್ದೀನಿ. ಇಲ್ಲಿ 3920 ಅಂತದಿಲ್ಲ, ಅದು ಇದು ನಂಬರ್ ಎಲ್ಲಿರ್ತಂದರೆ ನೀವು ಸಿಟಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅಪ್ಲಿಕೇಶನ್ ಫೋಟೋ ಮ್ಯಾಗ ನಿಮ್ಮ ಅದು ನಂಬರ್ ಇರುತ್ತೆ ನೋಡು, ಆ ನಂಬರ್ ಕರೆಕ್ಟಾಗಿ ಹಾಕಿ. ಅದು ಕರೆಕ್ಟಾಗಿ ಹಾಕಿದರೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಡೇಟ್ ಆಫ್ ಬರ್ತ್ ಹೆಂಗೆ ಹಾಕಬೇಕಂದ್ರೆ ಇಲ್ಲಿ 9/10/2005 ಐತೆ. ಇಲ್ಲಿ 9 ಅಂದರೆ ಸಿಂಗಲ್ ಡಿಜಿಟು. ಅದು 9 ಹೆಂಗೆ ಹಾಕಬೇಕಂದ್ರೆ ಫಸ್ಟ್ 0 ಹಾಕಿ ನೀವು 9 ಹಾಕಬೇಕು. ಇಲ್ಲ ನೀವು ಬರೀ ಓನ್ಲಿ 9 ಹಾಕಿದರೆ ಅದು ಕರೆಕ್ಟ್, ಅದು ರಾಂಗ್ ಆಗಿಬಿಡುತ್ತೆ, ಅದು ತೋರಿಸೋದಿಲ್ಲ, ಶೋ ಆಗೋದಿಲ್ಲ. ಮತ್ತು ನೆಕ್ಸ್ಟ್ ಏನು ಕೆ ಯಾರು ಹೋಗಬೇಕು ಅನ್ನೋದು ಹೇಳ್ತೀನಿ ನೋಡಿ. ಇವಾಗ ಇವ್ರದ್ದು ಕ್ಲಾಸ್ ಎ ಇದೆ, ಇದು ಓಕೆ. ಕ್ಯಾಟಗರಿ 3 ಇದೆ, ಇನ್ಕಮ್ 27 ಇದೆ, ಕರೆಕ್ಟ್ ಇದೆ. SNQ ಇದು SNQ ಯಾರಿಗೆ ಅವೈಲೇಬಲ್ ಆಗುತ್ತೆ ಅಂದರೆ ಯಾರ್ದು 8 ಲ್ಯಾಕ್ ಒಳಗೆ ಇನ್ಕಮ್ ಆಯ್ತಲ್ಲ ಅವ್ರಿಗೆ ಮಾತ್ರ ಅವೈಲೇಬಲ್ ಆಗುತ್ತೆ. 8 ಲ್ಯಾಕ್ ಮೇಲೆ ಯಾರ್ದು ಆಯ್ತಲ್ಲ ಅವ್ರಿಗೆ ಅವೈಲೇಬಲ್ ಆಗಲ್ಲ. ಮತ್ತು ಜೆಂಡರು ಇವ್ರು ಕರೆಕ್ಟ್ ಐತೆ. ಮತ್ತು ಕನ್ನಡ ಇವ್ರ ಕನ್ನಡ ಸರ್ಟಿಫಿಕೇಟ್ ಇಲ್ಲ, ನೋ ಬಂದೈತೆ, ಕರೆಕ್ಟು. ಮತ್ತು ಈಗ ಒಬ್ಬರು ಏನಂದರೆ ನನ್ನ ಕನ್ನಡ ನೋ ಐತೆ, ನಾನು ಹೋಗಬೇಕು ಹೋಗಲಿ ಅಂತ ಅವ್ರು ಕೇಳಾಕತ್ತಾರೆ. ಯಾಕೆ ಅದು ಈಗ ನೋ ಇದ್ದರೆ ಅದು ಓಕೆ, ಬಟ್ ನಿಮ್ದು ಕನ್ನಡ ಸರ್ಟಿಫಿಕೇಟ್ ಇದ್ದರೂ ನೋ ಅಂತ ಬಂದರೆ ಅವಾಗ ಹೋಗಬೇಕು. ನಿಮ್ಮದು ಕನ್ನಡ ಸರ್ಟಿಫಿಕೇಟ್ ಇಲ್ಲ, ನೋ ಐತೆ, ನಾನು ಹೋಗಬೇಕು ಅಂತ ಭಾಳ ಜನ ಕೇಳಾಕತ್ತಾರ. ನಿಮ್ಮದು ಕನ್ನಡ ಸರ್ಟಿಫಿಕೇಟ್ ಇದ್ದರೆ ಅಷ್ಟೇ ಹೋಗಬೇಕು, ಇಲ್ಲ ಹೋಗಬಾರ್ದು. ಮತ್ತು ನೆಕ್ಸ್ಟ್ ರೂರಲ್ಲು. ಈಗ ರೂರಲ್ ಒಬ್ಬರದ್ದು ಎಷ್ಟು ಅವ್ರದ್ದು ಅಪ್ಲಿಕೇಶನ್ ಹಾಕುವಾಗ ರೂರಲ್ ಕೊಟ್ಟಾರೆ ಎಷ್ಟು ಅಂತ ಬಂದೈತೆ. ಮತ್ತು ಯಾರ್ದು ರೂರಲ್ ಇಲ್ಲ ಅವ್ರದ್ದು ನೋದ್ ಬಂದೈತೆ. ರೂರಲ್ ಯಾರ್ದು ಇವಾಗ ರೂರಲ್ ಇದ್ದು ಕೂಡ ಈ ಅಪ್ಲಿಕೇಶನಲ್ಲಿ ನೋದ್ ಬರಾಕತ್ತದಂದರೆ ನೀವು ಕೆ ವಿಸಿಟ್ ಮಾಡಲೇಬೇಕು. ನೆಕ್ಸ್ಟು ಏನಂದರೆ ಸ್ಟಡಿ ಸರ್ಟಿಫಿಕೇಟು, ಇದು ಸೇಮು. ಮತ್ತು ಇದು LM RM ಇದು CETಗೆ ಸಂಬಂಧ ಇಲ್ಲ, ಇದು ಮೆಡಿಕಲ್ಗೆ ಮಾತ್ರ ಅಲ್ಲೂ ಇರೋದು, ಆಯಿತಾ. ಮತ್ತು ಏನು ನಾನು ಇವಾಗ ಹೇಳ್ತೀನಿ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಅದು ನಾಳೆವರೆಗೂ ಟೈಮ್ ಐತೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಹಾಕಿ. ನಾನು ವೀಡಿಯೋ ಬಿಟ್ಟು ನೀವು ವೀಡಿಯೋ ಕರೆಕ್ಟಾಗಿ ನೋಡಿ ಮೊದಲು ಪ್ಲೀಸ್. ವಿಡಿಯೋ ನೀವು ಲಾಸ್ಟ್ ತನಕ ನೋಡಿ. ವಿಡಿಯೋ ಒಟ್ಟು ನೀವು ವಿಡಿಯೋನ ನೋಡೋದಿಲ್ಲ, ಮತ್ತು ನಂಗೆ ಮೆಸೇಜ್ ಮಾಡ್ತೀರಿ. ಸೊ ನಂಗೆ ರಿಪ್ಲೈ ಮಾಡೋಕ್ಕಾಗಲ್ಲ, ಎಲ್ರಿಗೂ ರಿಪ್ಲೈ ಮಾಡೋಕ್ಕಲ್ಲ, ಒಬ್ಬರಿಬ್ಬರೇ ರಿಪ್ಲೈ ಮಾಡ್ಬೋದು, ಬಟ್ ಎಲ್ಲಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದು ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಇವಾಗ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕು ನಾಳೆ ಯಾರ್ಯಾರು ಹೋಗ್ತಿದ್ದೀರಿ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ಹೇಳ್ತೀನಿ ನೋಡಿ. ಫಸ್ಟು ಮೇನ್ ಅಪ್ಲಿಕೇಶನ್ ಅಂದರೆ KCT ಅಪ್ಲಿಕೇಶನ್. ನೀವು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿರ್ತಿಲ್ಲ KCT ಅದು ಅಪ್ಲಿಕೇಶನ್ನು. ಆಮೇಲೆ ಸೆಕೆಂಡು CT ಹಾಲ್ ಟಿಕೆಟು. ಆಮೇಲೆ ಕನ್ನಡ ಕೋಟ ಮತ್ತು ರೂರಲ್ ಕೋಟ ಸ್ಟಡಿ ಸರ್ಟಿಫಿಕೇಟು, ಈ 3 ತೊಗೊಂಡು ಹೋಗಬೇಕು. HK ಅಂದ್ರೆ ಏನು ಕೇಳಾಕ್ತಾರೆ ಭಾಳ ಜನ. ಇದು HK ಬರೀ UKದವ್ರಿಗೆ ಅಷ್ಟೇ ಬರ್ತದೆ. UK ಅಂದರೆ ಉತ್ತರ ಕರ್ನಾಟಕದವ್ರಿಗೆ ಅಷ್ಟೇ. ಉತ್ತರ ಕರ್ನಾಟಕ ಒಳಗೆ ಸಮ್ ಡಿಸ್ಟಿಕ್ಕು ಯಾವುದಾದಂದರೆ ಇವಾಗ ಗುಲ್ಬರ್ಗ ಆಗಲಿ ಅಥವಾ ಬಳ್ಳಾರಿ ಆಗಲಿ, ಸಮ್ ಡಿಸ್ಟಿಕ್ ಅದಾವೆ. ಮತ್ತು ಯಾದಗಿರಿ, ರಾಯಚೂರು ಅವ್ರಿಗೆ ಅವೈಲೇಬಲ್ ಆಗುತ್ತೆ. ಮತ್ತು ಇನ್ಕಮ್ ಕಾಸ್ಟು, ಆಧಾರ್ ಕಾರ್ಡು, PUC ಮತ್ತು SLC ಮಾರ್ಕ್ಸ್ ಕಾರ್ಡು. ನಾನು ಏನು ಇದೆಲ್ಲ ಏನು ಬರೆದು ತೋರ್ಸಾಕತ್ತೀನಲ್ಲ, ಇದ್ರ ಮೀರಿ ನಿಮ್ಮ ಹತ್ರ ಬೇರೆ ಡಾಕ್ಯುಮೆಂಟ್ಸ್ ಇದ್ದರೂ ನೀವು ತೊಗೊಂಡು ಹೋಗಬೇಕು. ಸೇಫ್ಟಿ, ಫಾರ್ ಯುವರ್ ಸೇಫ್ಟಿ ನೀವು ತೊಗೊಂಡು ಹೋಗಿ, ಯಾವುದು ಡಾಕ್ಯುಮೆಂಟ್ಸ್ ಮಿಸ್ ಮಾಡಬೇಡಿ, ಎಲ್ಲ ತೊಗೊಂಡು ಹೋಗಿ. ಮತ್ತು ನೆಕ್ಸ್ಟ್ ಏನಂದರೆ ನೀವು ಅಡ್ರೆಸ್ಸು ಇವಾಗ ಬೆಂಗಳೂರು ಹೋಗಿ ಎಲ್ಲಿ ಹೋಗಬೇಕು ಅನ್ನೋದು ಫಸ್ಟ್. ಎಲ್ಲರೂ ನೀವು ಯಶವಂತಪುರ ಆಗಿರಲಿ ಅಥವಾ ಮೆಜೆಸ್ಟಿಕ್ ಆಗಲಿ, ಆ್ಯಕ್ಚುಲಿ ಎಲ್ಲರೂ ಮೆಜೆಸ್ಟಿಕ್ ಹೋದರೆ ನಿಮ್ಗೆ ಡೈರೆಕ್ಟ್ ಬಸ್ ಸಿಗ್ಬಿಡುತ್ತೆ. ಅಂದರೆ ಯಶವಂತಪುರ ಹೋದ್ರೂ ಸಿಗುತ್ತೆ, ಯಶವಂತಪುರ ಸಿಗಲತ್ತಲ್ಲ. ಬಟ್ ಜಾಸ್ತಿ ಜನ ಮೆಜೆಸ್ಟಿಕ್ ಬರ್ತಿರಲ್ಲ, ಟ್ರೈನಲ್ಲಿ ಐತೆ, ಬಸ್ಸಲ್ಲಿ ಮೆಜೆಸ್ಟಿಕ್ ಬರ್ತೀರಿ. ಸೊ ಮೆಜೆಸ್ಟಿಕಲ್ಲಿ ನಿಮ್ಗೆ ಯಾರಿಗಾದ್ರೂ ಅಂತಲ್ಲ, ಅಲ್ಲೇ ಅವ್ರ ಕಂಡಕ್ಟರ್ ಅಥವಾ ಅವ್ರಿಗೆ ಕೇಳಿ ಅವ್ರು ಹೇಳ್ತಾರೆ. KA ಮಲ್ಲೇಶ್ವರಂ 18th ಕ್ರಾಸ್ ಅಂದರೆ ಅವ್ರು ಹೇಳ್ಬಿಡ್ತಾರೆ, ಆಯಿತು. ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ, ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಮತ್ತು ಈ ಡಾಕ್ಯುಮೆಂಟ್ಸ್ ಒಂದು ಮಿಸ್ ಮಾಡಬೇಡ್ರಪ್ಪ, ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡೋಗಿ. ಮತ್ತು ಏನಿದೆ ಎಲ್ಲ ತೊಗೊಂಡೋಗಿ. ಮತ್ತು ಜೆರಾಕ್ಸ್ ಮಾಡ್ಕೊಂಡು ಹೋಗಬೇಕು. ಜೆರಾಕ್ಸ್ ಅವ್ರು 2 ಸೆಟ್ ಹೇಳ್ಯಾರ, ಬಟ್ ನೀವು 4-5 ಸೆಟ್ ತೊಗೊಂಡು ಹೋಗಲೇಬೇಕು. ಒರಿಜಿನಲ್ ಇದ್ದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ರಿ, ಅದು ಕೂಡ ಜೆರಾಕ್ಸ್ ತೊಗೊಂಡು ಹೋಗ್ರಿ. ನೀವು ಎಷ್ಟು ಅವ್ರು 2 ಸೆಟ್ ಹೇಳ್ಯಾರ, ನೀವು ಒಟ್ಟು 1, 2 ಅಥವಾ 3 ಸೆಟ್ 3-4 ಸೆಟ್ ತೊಗೊಂಡು ಹೋಗಿ, ಪರವಾಗಿಲ್ಲ. ನಿಮಗೆ ಎಷ್ಟು ಅಂದರೆ ನಿಮ್ಗೆ ಫಾರ್ ಯುವರ್ ಸೇಫ್ಟಿ ಹೇಳಕತ್ತೀನಿ ನಾನು. ನೀವು ಎಷ್ಟು ಸೆಟ್ ಮಾಡ್ಕೊತೀರಿ ಅದು ನಿಮಗೆ ಬಿಟ್ಟಿದ್ದು, ಬಟ್ ನನ್ನ ಪ್ರಕಾರ ನಾನು ಜಾಸ್ತಿ ಹೇಳಕತ್ತೀನಿ. ಮತ್ತು ನೆಕ್ಸ್ಟು ಮೊನ್ನೆ ಒಂದು ಹುಡುಗ ಏನು ಕ್ವಶನ್ ಕೇಳಿದ ಅಂದರೆ ಕಾಮೆಂಟ್ ಮಾಡಿದ, ಹಾಯ್ ಸರ್, ಫಾರ್ ಆಲ್ ಜನರಲ್ ಮೆರಿಟ್ ಸ್ಟೂಡೆಂಟ್ ಇನ್ಕಮ್ ಶೋಯಿಂಗ್ ಈಸ್ 0, ಸೊ ಆಲ್ JAB ಸ್ಟೂಡೆಂಟ್ ನೀಡ್ ಟು ಗೋ ಟು KA ಆಫೀಸ್. ನೋಡ್ರಪ್ಪ, ಜನರಲ್ ಮೆರಿಟ್ ಕಾಸ್ಟ್ ಇದ್ದವರಿಗೆ ಇನ್ಕಮ್ ಇರೋದೇ ಇಲ್ಲ, ಅದಕ್ಕೆ ಅವ್ರು 0 ಅಂತ ಕೊಟ್ಟಿದ್ದಾರೆ. ಸೊ ನೀವು KA ಹೋಗೋ ಅವಶ್ಯಕತೆ ಇಲ್ಲ. ನಿಮ್ದು ಅಕಸ್ಮಾತ್ SC ಕಾಸ್ಟ್ ಇದ್ದು ನಿಮಗೆ ಜೀರೋ ಇನ್ಕಮ್ ತೋರ್ಸಾಕತ್ತಂದರೆ ನೀವು ಹೋಗಲೇಬೇಕು. ಯಾಕಂದ್ರೆ ನಿಮ್ಮ ಕಾಸ್ಟ್ SC ನಿಮಗೆ ಇನ್ಕಮ್ ಇರ್ತದೆ, ಸೊ ನೀವು ಹೋಗಲೇಬೇಕು. ಅಂತ ಸೇಮ್ ಕಾಸ್ಟ್ ಇವಾಗ 2 ಇದ್ದವ್ರಿಗೆ ನಿಮ್ಮ ಇನ್ಕಮ್ ಇಲ್ಲಂದರೆ ನೀವು ಹೋಗಬೇಕು. ಮತ್ತು SC ST ಕಾಸ್ಟು ನಿಮ್ಮ ಕಾಸ್ಟ್ ಇದ್ದರೂ ನಿಮ್ಗೆ ಜೀರೋ ಅಂತ ಶೋ ಆಗತ್ತಂದ್ರೆ ನೀವು KA ಹೋಗಲೇಬೇಕು, ವಿಸಿಟ್ ಮಾಡಲೇಬೇಕು.
ಮತ್ತೇನಂದರೆ ನಾನು ಕಳಿಸೋ ಪ್ರತಿಯೊಂದು ವಿಡಿಯೋ ಆಗಲಿ ಅಥವಾ ವಾಟ್ಸಪ್ನಲ್ಲಿ PDF ಆಗಲಿ ಕಾಲೇಜ್ ಆಗಲಿ ನೀವು ಅದನ್ನು ಒಂದು ಸಲ ಸೇವ್ ಮಾಡಿ. ವಿಡಿಯೋನ ಸೇವ್ ಮಾಡೋಕ್ಕಾಗಲ್ಲ. ವಿಡಿಯೋ ನಾನು ಬಿಟ್ಟಿದ್ದು ಕೊನೆ ತನಕ ನೋಡಿ. ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದಾದಮೇಲೆ ನಾನು PDF ಕಳಿಸ್ತಿಲ್ಲ ಕಾಲೇಜ್ ಲಿಸ್ಟು, ಅದನ್ನು ಮತ್ತೆ ಪ್ಲೀಸ್ ಎಲ್ಲರೂ ಸೇವ್ ಮಾಡ್ಕೊಳ್ಳಿ. ಯಾಕಂದರೆ ಪದೇ ನೀವು ಕಾಲೇಜ್ ಲಿಸ್ಟ್ ಕಳಿಸ್ತೀರಿ. ನಾನು ಡೈಲಿ ಒಂದು 2-3 ಸಲ ರಿಪೀಟ್ ಮಾಡ್ತಾಯಿರ್ತೀನಿ ಗ್ರೂಪಲ್ಲಿ ಕಾಲೇಜ್ ಲಿಸ್ಟು. ಬಟ್ ನೀವು ಯಾರು ಸೇವ್ ಮಾಡ್ಕೊಳ್ಳಲ್ಲ. ನೀವು ಬರೀ ಅಂದರೆ ಮೇಲೆ ಸ್ಕ್ರೋಲ್ ಮಾಡ್ತಾ ಇರ್ತೀರಿ. ಗ್ರೂಪ್ ನಾನು ಮೆಸೇಜ್ ಮಾಡಿದಿಲ್ಲ ಸುಮ್ಮನೆ ಸ್ಕ್ರೋಲ್ ಮಾಡ್ತೀರಿ. ಯಾರೂ ಅಬ್ಸರ್ವ್ ಮಾಡೋದಿಲ್ಲ. ನಾನು ಏನು ಹೇಳಕತ್ತೀನಿ ಅಂದರೆ ಇವಾಗ ನೆಕ್ಸ್ಟ್ 4, 5, 6 ಆಫ್ಲೈನ್ ವೆರಿಫಿಕೇಷನ್ ಐತಿ. ಆಫ್ಲೈನ್ ವೆರಿಫಿಕೇಷನ್ ಆದ ನಂತರ ನಿಮ್ಮದು ನೆಕ್ಸ್ಟ್ ವೀಕಲ್ಲಿ ಆಪ್ಷನ್ ಎಂಟ್ರಿ ಬಿಡೋ ಚಾನ್ಸಸ್ ಐತೆ. ಬಿಡ್ಬೋದು, ಬೇಗನೆ ಬಿಡ್ತಾರೆ. ಇವಾಗ ಅಂದರೆ ಯಾರ್ದು ಆನ್ಲೈನ್ ಅಂದರೆ ಯಾರ್ದೆಲ್ಲ ಕರೆಕ್ಟಾಗಿ ಬಂದೈತೆ ಅವರಿಗೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡೋಕೆ ಬಿಡ್ತಾರೆ. ಇನ್ನೊಂದು 2 ದಿನದಲ್ಲಿ ಬಿಡ್ಬೋದು. ಬಿಡ್ಲಿಕ್ಕಂತೂ 6ನೇ ತಾರೀಕೆಲ್ಲ ವೆರಿಫಿಕೇಷನ್ ಮುಗಿತದೆ, ಎಲ್ಲರದ್ದು ಮುಗಿತದೆ. ಯಾರ್ದು ಆಗೈತಿ ಅವ್ರ ವಿಸಿಟ್ ಮಾಡ್ಕೊಂಬರ್ತಾರೆ. ಅವ್ರಿಗೆ ವೆರಿಫಿಕೇಷನ್ ಸ್ಲಿಪ್ ಅಲ್ಲೇ ಕೊಟ್ಟು ಬಿಡ್ತಾರೆ. ಮತ್ತು ಯಾರ್ದು ಕರೆಕ್ಟಾಗಿ ಬಂದೈತಲ್ಲ ಅವರಿಗೂ ಲಿಂಕ್ ಬಿಡ್ತಾರೆ, ಡೌನ್ಲೋಡ್ ಮಾಡ್ಕೊಂಡು ಲಿಂಕ್ ಬಿಡ್ತಾರೆ. ಅದಾದ್ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಇರುತ್ತೆ. ಸೊ ಇವಾಗ ಹೇಳಕತ್ತೀನಿ, ಕಾಲೇಜ್ ಲಿಸ್ಟ್ ಎಲ್ಲರೂ ರೆಡಿ ಮಾಡ್ಕೊಂಬಿಡ್ರಿ. ನಾನು ಆಗಲೇ ಹೇಳಿದ್ದೀನಿ, ಗ್ರೂಪಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೀನಿ. ನೀವು ಡೈಲಿ ನಾವು ಒಂದು 5 ಸಲ ಆದರೂ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಗ್ರೂಪಲ್ಲಿ. ಕಾಲೇಜ್ ಕಳಿಸ್ತಾ ಇರ್ತೀನಿ. ಅದನ್ನು ಕಾಲೇಜ್ ನೀವು ನಿಮಗೆ ಗೊತ್ತಿರಲಿಂದ್ರೂ ಯಾರಿಗೂ ನಿಮ್ಮ ಸೀನಿಯರ್ ಅಥವಾ ನಿಮ್ಮ ಮನೇಲಿ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೋಗಿರ್ತಾರೆ, ನಿಮ್ಮ ಸೀನಿಯರ್ ಯಾರಾದರೂ ಇರ್ತಾರೆ, ಅವರಿಗೆಲ್ಲ ಕೇಳಿರಿ ಕಾಲೇಜ್ ಹಂಗೈತೆ ಅದು ಹಂಗೈತೆ. ಮತ್ತು ನಿಮ್ಗೆ ಅಕಸ್ಮಾತ್ ಏನೋ ಗೊತ್ತಿರಲಿಲ್ಲ ಅಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿರಿ ಆ ಕಾಲೇಜ್ ಹಂಗೈತೆ ಅನ್ನೋದು. ಅದು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿರಿ ಆ ಕಾಲೇಜ್ ಹಂಗೈತೆ, ಕ್ಯಾಂಪಸ್ ಹೆಂಗೈತೆ ಅನ್ನೋದು. ಕ್ಯಾಂಪಸ್ ಏನು ಮುಖ್ಯ ಅಲ್ಲ, ಕ್ಯಾಂಪಸ್ ಹಂಗಿದ್ರೆ ಚಲೋ ಇರ್ತದೆ. ಬಟ್ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದೆ ತಿಳ್ಕೊರಿ. ಅದು ತಿಳ್ಕೊಂಡು ಕಾಲೇಜ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಹೇಳಿದೆಲ್ಲ, ರ್ಯಾಂಕ್ ಪರವಾಗಿಲ್ಲ, ರ್ಯಾಂಕ್ 2 ಲ್ಯಾಕ್ ಮೇಲಿದ್ದರೂ ಎಲ್ಲರೂ ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಆ್ಯಡ್ ಮಾಡಲೇಬೇಕು. ಯಾಕಂದ್ರೆ ಅಲ್ಲಿ ಥರ್ಡ್ ರೌಂಡ್ ಅಂತ ಚಾನ್ಸ್ ಇರ್ತದೆ. ಹೋದ ಸಲ 1,20,30 ಮೇಲೂ ಲಾಸ್ಟ್ ಥರ್ಡ್ ರೌಂಡಿಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕೈತೆ. ಗೌರ್ಮೆಂಟ್ ಕಾಲೇಜ್ ಜಾಸ್ತಿ ಇವಾಗ 1,50,000 1,30,000 ಇದ್ದರೂ ರ್ಯಾಂಕ್ ಇದ್ದು ಕನ್ನಡ ರೂರಲ್ ಸರ್ಟಿಫಿಕೇಟು SC ST ಇದ್ದರೆ ಖಂಡಿತ ಅವ್ರಿಗೆ ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ. ಸಿಗಲ್ಲ ಅಂತಲ್ಲ, ಥರ್ಡ್ ರೌಂಡ್ ಪಕ್ಕ ಸಿಗುತ್ತೆ. ಟ್ರೈ ಮಾಡಿರಿ. ನೀವು ಟ್ರೈನೇ ಮಾಡಲ್ಲ ಅಂದರೆ ಪ್ರಯತ್ನ ಅನ್ನೋದು ನಮ್ಮ ಹತ್ರ ಇರಬೇಕು. ಪ್ರಯತ್ನ ಇದ್ರೇ ಎಲ್ಲ ಆಗೋದು. ಪ್ರಯತ್ನ ಪಡ್ರಿ. ನಮ್ಗೆ ನನ್ನ ರ್ಯಾಂಕ್ ಜಾಸ್ತಿ ಆಯ್ತು, ನನಗೆ ಸೀಟ್ ಸಿಗಲ್ಲ, ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ ಅನ್ನೋದು ನೀವು ಮೈಂಡಿಗೆ ತೆಗೆದಾಕ್ಬಿಟ್ರಿ. ಮ್ಯಾನೇಜ್ಮೆಂಟ್ ಪ್ರೈವೇಟ್ ಇವಾಗಲೇ ಅಡ್ಮಿಷನ್ ಆಗಬೇಡ್ರಿ. ನೀವು ಅಕಸ್ಮಾತ್ ನೀವು ಮ್ಯಾನೇಜ್ಮೆಂಟ್ ಆಗಬೇಕಂದ್ರೆ ಅನ್ನೋ ಹುಮ್ಮಸ್ಸಿದ್ರೆ ನೀವು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿರಿ. ಅದೇ ಫಸ್ಟ್ ರೌಂಡ್ ಇರುತ್ತಲ್ಲ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿರಿ. ಅದ್ರಾಗ ಏನಾದರೂ ಸಿಗಲಿಲ್ಲ ಅಂದರೆ ನೀವು ಅವಾಗ ನಿಮ್ದು ರ್ಯಾಂಕ್ 2,30,000 2,40,000 ಇರ್ತದೆ. ಅವಾಗ ನಿಮಗೆ ನೀವು ಫಸ್ಟ್ ರೌಂಡ್ ಮಾಡಿರಿ. ಫಸ್ಟ್ ರೌಂಡ್ ಮಾಡ್ಕೇಸಿ ನಿಮಗೆ ಕಾಲೇಜ್ ಸಿಗಲಿಲ್ಲ ಅಂದರೆ ಅದು ಅಂದರೆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿರ್ತಾರಲ್ಲ, ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನಿಮಗೆ ಒಂದು ರಿಸಲ್ಟ್ ಬಿಡ್ತಾರೆ. ಆ ರಿಸಲ್ಟ್ ಬಿಟ್ಟ ಮೇಲೆ ಕೂಡ ನಿಮ್ಗೊಂದು ಚಾಯ್ಸ್ ಎಂಟ್ರಿ ಬಿಡ್ತದೆ. ಆ ಚಾಯ್ಸ್ ಎಂಟ್ರಿ ಒಳಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಬರ್ತಾವೆ. ಅದ್ರಾಗ ಒಂದು ಆಪ್ಷನ್ ಇರ್ತಂದ್ರೆ ನೀವು ಕೇಳಿದ್ರೆ ಡೈರೆಕ್ಟ್ ರಿಮೂವ್ ಆಗಿಬಿಡ್ತಂತ ಆಪ್ಷನ್ ಇರ್ತದೆ. ಆಪ್ಷನ್ ನೀವು ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಅದ್ರಾಗ ನೀವು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿಲಿ ನೀವು ಅಂದರೆ ಚಾನ್ಸಸ್ ಸಿಗೋದಿಲ್ಲ. ನೀವು ಡೈರೆಕ್ಟ್ ರಿಮೂವ್ ಆಗಿಬಿಡ್ತೀರಿ. ಒಟ್ಟು ಆಪ್ಷನ್ ಎಂಟ್ರಿ ಪ್ರೊಸೆಸ್ ನೀವು ರಿಮೂವ್ ಆಗಿಬಿಡ್ತೀರಿ. ಹಿಂಗೂ ಚಾನ್ಸ್ ಇರ್ತದೆ. ಅದಕ್ಕೆ ನೀವು ಫಸ್ಟ್ ಟ್ರೈ ಮಾಡಿರಿ. ಏನಪ್ಪ ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಯಾರು ಮಿಸ್ ಮಾಡಬೇಡ್ರಿ. ರ್ಯಾಂಕ್ 2 ಲ್ಯಾಕ್ ಇರಲಿ, 2,40,000 ಇರಲಿ, 2,30,000 ಇರಲಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. ನೀವು ಪ್ರಯತ್ನ ಪಡ್ರಿ. ನಿಮಗೆ ಸಿಗಲಿ ಬಿಡಲಿ ಫಸ್ಟ್ ರೌಂಡ್ ಎಲ್ಲರೂ ಟ್ರೈ ಮಾಡಿ. ಇಂಜಿನಿಯರ್ ಆಗಲಿ, ಫಾರ್ಮಸಿ ಆಗಲಿ, ನರ್ಸಿಂಗ್ ಆಗಲಿ, ಕೋರ್ಸ್ ಯಾವುದಾದ್ರಾಗಲಿ ಟ್ರೈ ಮಾಡಿ. ಫಸ್ಟ್ ರೌಂಡ್ ಟ್ರೈ ಮಾಡಿ. ಸಿಗುತ್ತಾ. ಮತ್ತು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ಹೇಳ್ತೀನಿ. ಕಾಮೆಂಟ್ ಮೂಲಕ ಎಲ್ಲ ಹೇಳ್ತೀನಿ. ಈ ಹುಡುಗಿ ನನಗೆ ಗೊತ್ತಿಲ್ಲ, ಕಾಮೆಂಟ್ ಮಾಡಿದ್ರು ಇದು ಕೇಳಿದ್ದ. ಸೊ ಎಲ್ರಿಗೂ ಇನ್ನೊಂದ್ಸಲ ಹೇಳ್ತೀನಿ, ಇದು ಜನರಲ್ ಮೆರಿಟ್ ಇದ್ದರದು ಇನ್ಕಮ್ ಇರಲ್ಲ, ಅದಕ್ಕೆ 0 ತೋರ್ಸಾಕತ್ತದ. ನೀವೇನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಆಯಿತು. ಡಾಕ್ಯುಮೆಂಟ್ಸ್ ಹೇಳಿದ್ವಿ ನೋಡಿ, ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ, ಕರೆಕ್ಟಾಗಿ ತೊಗೊಂಡು ಹೋಗಿ. ಡಾಕ್ಯುಮೆಂಟ್ಸ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. KCT ಅಪ್ಲಿಕೇಶನ್ ಫಾರ್ಮ್ ಫಸ್ಟ್ ಟೈಮ್ ಹಾಕಿರ್ತಿಲ್ಲ, CT ಅಪ್ಲಿಕೇಶನ್ ಅದೊಂದು, CT ಹಾಲ್ ಟಿಕೆಟ್ ಒಂದು, ಕನ್ನಡ ಮಾಧ್ಯಮ, ರೂರಲ್ ಗ್ರಾಮೀಣ ಮಾಧ್ಯಮ ಇದ್ರೆ ತೊಗೊಂಡೋಗಿ. ಸ್ಟಡಿ ಸರ್ಟಿಫಿಕೇಟು, HK ಸರ್ಟಿಫಿಕೇಟು, ಇನ್ಕಮ್ ಕಾಸ್ಟು, ಆಧಾರ್ ಕಾರ್ಡು, PUC ಮತ್ತು SLC ಮಾರ್ಕ್ಸ್ ಕಾರ್ಡು. ಇಷ್ಟೆಲ್ಲ ಬಿಟ್ಟು ಬೇರೆ ಡಾಕ್ಯುಮೆಂಟ್ಸ್ ಕೂಡ ನಿಮ್ಮ ಹತ್ರ ಇದ್ದರೆ ತೊಗೊಂಡು ಹೋಗಿ. ನಾನು ಲಾಸ್ಟಿಗೆ ಬರ್ದಿದ್ದೀನಿ. ಯಾಕಂದರೆ ನಿಮ್ಮ ಹತ್ರ ಇವಾಗ ನಾನು ಬರ್ದಿರೋದ್ರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿಲ್ಲ ಅಂತ ನನ್ನ ಪ್ರಕಾರ. ಬಟ್ ಆಗಿದ್ರೂ ಕೂಡ ನಾನು ಅದಕ್ಕೆ ತಲೆಗೆ ಬರ್ದಿರೋದು. ನಿಮ್ಮೆಲ್ಲ ಬೇರೆ ಡಾಕ್ಯುಮೆಂಟ್ಸ್ ಇದ್ದರೆ ತೊಗೊಂಡು ಹೋಗ್ರಿ ಅಂತ. ಮತ್ತು ಇನ್ನೊಂದೇನು ಕೇಳಾಕತ್ತಾರೆ, JK ಅದ್ರಾಗ ಬಿದ್ದೈತಿ. JK ಅಂದರೆ ಜಮ್ಮು ಕಾಶ್ಮೀರ. ಅದು ನಮ್ಮ ಕನ್ನಡದಲ್ಲಿ ಸಂಬಂಧಪಟ್ಟಿಲ್ಲ. JKದಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಿರ್ತಾರಲ್ಲ CT ಅವರಿಗಂತ ಎಷ್ಟು ಬರ್ತದೆ ಅದು. ನಮ್ಮ ಕರ್ನಾಟಕದವ್ರಿಗೆ ನೋ ಅಂತ ಬರಾಕತ್ತದ. ಸೊ ಯಾರು ಕನ್ಫ್ಯೂಸ್ ಆಗಬೇಡ್ರಿ. ಅದು ನಮಗೇನು ಸಂಬಂಧಪಟ್ಟಿಲ್ಲ. ಅದು JKದವ್ರಿಗೆ ಅಷ್ಟೇ ಸಂಬಂಧಪಟ್ಟಿದ್ದು. ಮತ್ತು ಲಾಸ್ಟಿಗೆ LM ಅದು DM ಏನೋ ಬರಾಕತ್ತಿದ್ದು ಲಾಸ್ಟಿಗೆ. ಅದು ಕೂಡ ಮೆಡಿಕಲ್ದವ್ರಿಗೆ ಸಂಬಂಧಪಟ್ಟಿದ್ದು, ನಮಗೆ ಸಂಬಂಧಪಟ್ಟಿಲ್ಲ. ಸೊ ಯಾರು ಕನ್ಫ್ಯೂಸ್ ಆಗಬೇಡ್ರಿ. ನಾಳೆ ಯಾರ್ಯಾರು ವೆರಿಫಿಕೇಷನ್ ಹೋಗಕತ್ತೀರಿ ಆರಾಮಾಗಿ ಮಾಡ್ಕೊಂಬರ್ರಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು.